ನಮಸ್ಕಾರ, ನೀವು ನೋಡ್ತಾ ಇದ್ದೀರಾ ಸ್ಪೀಡ್ ನ್ಯೂಸ್ ಕನ್ನಡ. ನಾನು ಸಂತೋಷ್ ಕಶ್ಯಪ್. ರಾಜ್ಯ ಕಾಂಗ್ರೆಸ್ ಸರ್ಕಾರದಲ್ಲಿ ಬಹುಕೋಟಿ ಹಗರಣ ಒಂದು ನಡೆದಿದೆ, ಭ್ರಷ್ಟಾಚಾರ ನಡೆದಿದೆ, ಭ್ರಷ್ಟಾಚಾರ ತಾಂಡವ ಆಡ್ತಾ ಇದೆ. 39,000 ಕೋಟಿಯಲ್ಲಿ 10,000 ಕೋಟಿಯ ಕಿಕ್ ಬ್ಯಾಕ್ ಆಗಿದೆ ಅನ್ನುವಂಥ ಆರೋಪವನ್ನು ಆಡಳಿತ ಪಕ್ಷವಾಗಿರುವಂತಹ ಕಾಂಗ್ರೆಸ್ನ ಮೇಲೆ ವಿಪಕ್ಷ ನಾಯಕ ಆರ್ ಅಶೋಕ್ ಅವರು ಬಹುದೊಡ್ಡ ಗಂಭೀರ ಆರೋಪವನ್ನು ಮಾಡಿದ್ದಾರೆ. ಕಾಂಗ್ರೆಸ್ನವರು ಬೇರೆ ಬೇರೆ ಇಲಾಖೆಯಲ್ಲಿ ಬೇರೆ ಬೇರೆ ರೂಪದಲ್ಲಿ ಎಷ್ಟೆಲ್ಲ ದುಡ್ಡು ಹೊಡೆಯೋದಕ್ಕೆ ಸಾಧ್ಯ ಅಷ್ಟು ಭ್ರಷ್ಟಾಚಾರವನ್ನು ಮಾಡಿದ್ರು. ಈಗ ಕಸದಿಂದಲೂ ಕೂಡ ಲೂಟಿ ಮಾಡುವಂಥ ಸ್ಥಿತಿಗೆ ಬಂದು ಈ ಕಾಂಗ್ರೆಸ್ ಸರ್ಕಾರದ ಭ್ರಷ್ಟಾಚಾರ ಅಷ್ಟರ ಮಟ್ಟಕ್ಕೆ ಇದೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಬೆಂಗಳೂರಿನಲ್ಲಿ ಕಸ ಸಂಸ್ಕರಣೆ ಮಾಡುವಂತಹ ನೆಪದಲ್ಲಿ ಕಾಂಗ್ರೆಸ್ ಸರ್ಕಾರ 39,000 ಕೋಟಿ ಹಗರಣ ನಡೆಸಿರುವಂಥದ್ದು. 35 ವರ್ಷಗಳ ಸುದೀರ್ಘ ಅವಧಿಗೆ ದೆಹಲಿಯ ಒಂದು ಕಂಪನಿಗೆ, MSW ಸೊಲ್ಯೂಷನ್ಸ್ ಲಿಮಿಟೆಡ್ ಅನ್ನುವಂಥ ಕಂಪನಿಗೆ ಇವರು ಟೆಂಡರ್ ಅನ್ನು ಕೊಟ್ಟು ಅದರಲ್ಲಿ 10,000 ಕೋಟಿ ರೂಪಾಯಿಯ ಕಿಕ್ ಬ್ಯಾಕ್ ಅನ್ನು ಪಡೆದಿದ್ದಾರೆ ಅನ್ನುವಂಥ ಆರೋಪವನ್ನು ಆರ್ ಅಶೋಕ್ ಮಾಡ್ತಾ ಇದ್ದಾರೆ. ಪತ್ರಿಕಾಗೋಷ್ಠಿಯನ್ನು ನಡೆಸಿ ಅದರಲ್ಲಿ ಮಾತಾಡಿದಂಥ ಆರ್ ಅಶೋಕ್ ಅವರು ಹೇಳಿದ್ದಾರೆ, ನಾವು ಬಿಜೆಪಿಯವರ ಸರ್ಕಾರದಲ್ಲಿದ್ದಾಗ ಸ್ವಚ್ಛತೆ ಅನ್ನುವಂಥದ್ದನ್ನು ಅಷ್ಟರ ಮಟ್ಟಿಗೆ ಮೇಂಟೈನ್ ಮಾಡಿದ್ವಿ. ಆದರೆ ಈಗ ಇಡೀ ಬೆಂಗಳೂರು ಬೆಚ್ಚಿ ಬೀಳುವಂತಹ ಒಂದು ಹಗರಣ, 39,000 ಕೋಟಿ ಹಗರಣ ಈಗ ಕಾಂಗ್ರೆಸ್ ಸರ್ಕಾರ ಮಾಡಿರುವಂಥದ್ದು. ಇದರಲ್ಲಿ ಬಂದಂಥ ಕಿಕ್ ಬ್ಯಾಕ್ ಹಣವನ್ನು ಇವರು ಕಪ್ಪ ಕಾಣಿಕೆ ಈ ರೀತಿ ಹೈಕಮಾಂಡ್ಗೆ ತಲುಪಿಸ್ತಾ ಇದ್ದಾರೆ ಅನ್ನುವಂಥ ಆರೋಪವನ್ನು ಮಾಡಿದ್ದಾರೆ. ಮುಂಚೆ ಗ್ರೇಟರ್ ಬೆಂಗಳೂರು ಅಂದರೆ BBMP ಏನಿತ್ತು, ಗ್ರೇಟರ್ ಬೆಂಗಳೂರು ಅಥಾರಿಟಿ ಏನಾಯ್ತಲ್ಲ, ಅದರಲ್ಲಿ ಇಲ್ಲಿಯ ತನಕ ರಾಜ್ಯದ ಗುತ್ತಿಗೆದಾರರು ಕೆಲಸ ಮಾಡ್ತಾ ಇದ್ರು. ಅವರನ್ನ ಬಿಡಿಸಿ ಹೊಸದಾಗಿ 39,000 ಕೋಟಿ ಮೊತ್ತದ ಟೆಂಡರ್ ಅನ್ನ ದೆಹಲಿಯ ಕಂಪನಿಗೆ ಕೊಟ್ಟಿದ್ದು, ಇದರಲ್ಲಿ 10,000 ಕೋಟಿ ಕಿಕ್ ಬ್ಯಾಕ್ ಅನ್ನ ಪಡಿತಾ ಇದ್ದಾರೆ. MSW ಸೊಲ್ಯೂಷನ್ಸ್ ಲಿಮಿಟೆಡ್ ಅನ್ನುವಂಥದ್ದು ಬೆಂಗಳೂರು ಉತ್ತರಕ್ಕೆ ಒಂದು ಪ್ಯಾಕೇಜ್, ಬೆಂಗಳೂರು ದಕ್ಷಿಣಕ್ಕೆ ಒಂದು ಪ್ಯಾಕೇಜ್ ಅಂತ, ಅಂದ್ರೆ GBA ಅಂಡರ್ ರಾಜ್ಯದ ಕಾಂಟ್ರಾಕ್ಟರ್ಸ್ ಕೆಲಸ ಮಾಡ್ತಾ ಇದ್ರು. ಟೆಂಡರ್ ರಾಜ್ಯದ ಗುತ್ತಿಗೆದಾರರು ತಗೊಂಡಿದ್ರು, ಅದನ್ನ ಕಟ್ ಆಫ್ ಮಾಡಿಸಿ ಪೂರ 35 ವರ್ಷ, ಇಲ್ಲಿಂದ 35 ವರ್ಷದ ತನಕ MSW ಲಿಮಿಟೆಡ್ ಸೊಲ್ಯೂಷನ್ಸ್ ಈ ದೆಹಲಿ ಕಂಪನಿಗೆ ಕೊಟ್ಟು ಇಷ್ಟು ದೊಡ್ಡ ಕೋಟಿ ಹಣದಲ್ಲಿ 10,000 ಕೋಟಿ ಕಿಕ್ ಬ್ಯಾಕ್ ಪಡೆದಿರುವಂಥದ್ದು. ಜೊತೆಗೆ ಮಾನ್ಯತೆಯೇ ಇಲ್ಲದ ಕಂಪನಿ ಸಲಹೆಗಾಗಿ ಇವರು ಅವಕಾಶ ಕಲ್ಪಿಸಿಕೊಟ್ಟಿರುವಂಥದ್ದು ಮತ್ತು 1,500 ಕೋಟಿ ಸಾಲ ಪಡೆಯೋದಕ್ಕೂ ಕೂಡ ಇವರು ಅವಕಾಶವನ್ನು ಮಾಡಿಕೊಟ್ಟಿದ್ದಾರೆ. ಹೀಗಾಗಿ ಕಸದಲ್ಲೂ ಕೂಡ ದುಡ್ಡು ಹೊಡೆಯುವಂಥ ಸ್ಥಿತಿಯಲ್ಲಿ ಕಾಂಗ್ರೆಸ್ ಸರ್ಕಾರ ಭ್ರಷ್ಟಾಚಾರವನ್ನು ಮಾಡ್ತಾ ಇದೆ. ರಾಹುಲ್ ಗಾಂಧಿ ಅವರು ಹೇಳ್ತಾ ಇದ್ರು, ಆಲೂಗಡ್ಡೆಯಿಂದ ಚಿನ್ನ ತೆಕ್ಕಳಿ ಅಂತ. ಇವರೀಗ ಕಸದಿಂದನೇ ಚಿನ್ನ ತೆಕ್ಕೋತಾ ಇದ್ದಾರೆ. ಅವರ ನಾಯಕರು ಹೇಳಿರುವಂಥ ಮಾತನ್ನ ಚಾಚೂ ತಪ್ಪದಂಗೆ ಸಿದ್ದರಾಮಯ್ಯನವರು ಏನು ಸರ್ಕಾರ ಇತ್ತು ಅಲ್ಲಿಂದ ಶುರುವಾದಂಥದ್ದು ಈಗ DK ಶಿವಕುಮಾರ್ ಆದಿಯಾಗಿ ಇವರು ಮುಖ್ಯಮಂತ್ರಿ ಆಗಿ ಮುಂದುವರಿಸ್ತಾ ಇದ್ದಾರೆ. ಇಷ್ಟು ದೊಡ್ಡ ಕೋಟಿ ಹಗರಣ ಭ್ರಷ್ಟಾಚಾರದಲ್ಲಿ ಮುಳುಗಿ ತೇಲಾಡ್ತಾ ಇದೆ ಕಾಂಗ್ರೆಸ್ ಸರ್ಕಾರ ಅನ್ನುವಂಥ ಆರೋಪವನ್ನ ಈಗ ವಿಪಕ್ಷ ನಾಯಕ ಮಾಡಿರುವಂಥದ್ದು. ರಾಜ್ಯಪಾಲರಿಗೆ ಗಮನಕ್ಕೆ ತಂದಿದ್ದಾರಂತೆ, ರಾಜ್ಯಪಾಲರಿಗೆ ದೂರನ್ನು ಕೊಟ್ಟಿದ್ದಾರಂತೆ, ಇದರ ವಿರುದ್ಧ CBI ತನಿಖೆ ಆಗಬೇಕು ಅಂತ ಹೇಳಿದ್ದಾರಂತೆ. ಸರ್ಕಾರವನ್ನ ತಾವು ಡೈಲ್ಯೂಟ್ ಮಾಡಬೇಕು ಅಂದರೆ ಸರ್ಕಾರವನ್ನು ಕಿತ್ತು ಹಾಕಬೇಕು, ಇಂಥ ಭ್ರಷ್ಟ ಸರ್ಕಾರ ಇರಬಾರ್ದು ರಾಜ್ಯದಲ್ಲಿ, ತಾವು ಮಧ್ಯಂತರ ಚುನಾವಣೆಗೆ ಅವಕಾಶವನ್ನು ಮಾಡಿಕೊಡಿ, ಸರ್ಕಾರವನ್ನು ವಜಾಗೊಳಿಸಿ ಅನ್ನುವಂಥ ಒಂದು ಆರೋಪವನ್ನು ಮಾಡಿ ಅಶೋಕ್ ಅವರು ಮನವಿ ಮಾಡಿದ್ದಾರೆ ರಾಜ್ಯಪಾಲರಿಗೆ. ರಾಜ್ಯಪಾಲರ ಗಮನಕ್ಕೆ ಇದು ಬಂದಿದೆ, ಇಷ್ಟು ಕೋಟಿ ಹಗರಣ ಆಗಿದೆ ಅನ್ನುವಂಥದ್ದು. ರಾಜ್ಯಪಾಲರೇನಾದರೂ ಮುಂದಕ್ಕೆ ನಿಂತು ಅವರೇನಾದರೂ ಆದೇಶವನ್ನು ಹೊರಡಿಸಿ ಇದನ್ನು CBI ತನಿಖೆಗೆ ಕೊಟ್ಟರೆ, ಇಫ್ ಇನ್ ಕೇಸ್ ಆರೋಪ ನಿಜ ಅನ್ನುವಂಥದ್ದು ಸಾಬೀತಾಗಿಬಿಟ್ಟರೆ ಕಾಂಗ್ರೆಸ್ ಸರ್ಕಾರಕ್ಕೆ ಬಹುದೊಡ್ಡ ತೊಂದರೆ ಖಂಡಿತವಾಗಿಯೂ ಎದುರಾಗುತ್ತೆ ಅಂತ ಹೇಳಬಹುದು. ಇದಾಗಿತ್ತು ಇವತ್ತಿನ ವಿಶೇಷ. ನೋಡ್ತಾ ಇರಿ ಸ್ಪೀಡ್ ನ್ಯೂಸ್ ಕನ್ನಡ, ಸುದ್ದಿ ನಿಮ್ಮದು, ವೇಗ ನಮ್ಮದು.